ನನ್ನ ಹೆಸರು ವರ್ಧ ಅಂತ. ನಾನೊಂದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಲವ್ ಸ್ಟೋರಿನ ಹೇಳ್ತಿದ್ದೀನಿ. ನನಗೆ ಸುಮಾರು ಒಂದು 18 ವರ್ಷ ಆಗಿತ್ತು, 18-19 ವರ್ಷ. ಆ ಸಮಯದಲ್ಲಿ ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಿರೋ ಟೈಮಲ್ಲಿ ನನ್ನ ಹತ್ರ ಒಂದು ಮೊಬೈಲ್ ಇತ್ತು. ಮೊಬೈಲಲ್ಲಿ ಹೀಗೆ ಒಂದು ಆಕಸ್ಮಿಕವಾಗಿ ಒಂದು ನಂಬರ್ ಸಿಕ್ಕಿದ್ನು. ಆ ನಂಬರ್ಗೆ ಫೋನ್ ಮಾಡಿದಾಗ ಒಂದು ಹುಡುಗಿ ಮಾತಾಡ್ತಿದ್ರು. ಹಾಗೆ ಮಾತಾಡ್ತಿರೋ ಹುಡುಗಿ ಜೊತೆ ಫ್ರೆಂಡಾಗಿ ಮಾತಾಡ್ತಿರುವಾಗ ಆ ಹುಡುಗಿಯ ಫ್ರೆಂಡು ನನಗೆ ಪರಿಚಯ ಆಗ್ತಾಳೆ. ಅವಳು ಪರಿಚಯ ಆದಮೇಲೆ ಆ ಮೊಬೈಲ್ ಇರೋ ಫ್ರೆಂಡ್ ನನಗೆ ಪರಿಚಯ ಆಗ್ತಾಳೆ. ಹಾಗೆ ಮಾತಾಡ್ತಾ ಇನ್ನೊಂದೆರಡು 2-3 ಡೇಸ್ ಆದಮೇಲೆ ಸುಮ್ಮನೆ ಹಿಂಗೆ ಮಾತಾಡ್ತಿರುವಾಗ ಎಲ್ಲ ಶೇರ್ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ, ಫ್ಯಾಮಿಲಿ ಬಗ್ಗೆ ಏನು ಅಂತೆಲ್ಲ. ಈಗ ಶೇರ್ ಮಾಡ್ಕೊಂಡಿರುವಾಗ ಹಾಗೆ ನಾನೇ ಪ್ರಪೋಸ್ ಮಾಡ್ತೀನಿ. ಆವಾಗ ಅವಳು ನಾನು ನೋಡಿಲ್ಲ ಏನಿಲ್ಲ, ಯಾಕೆ ಅದು ಹಿಂಗೆ ಲವ್ ಮಾಡೋದು ಹಾಗೆ ಅಂತೆಲ್ಲ ಕೇಳ್ತಾಳೆ. ಅದು ಒಂದು ಆ ಟೈಮ್ ವಯಸ್ಸು, ಏನು ಮಾಡೋಕ್ಕಾಗಲ್ಲ. ಏನೋ ಕನ್ವಿನ್ಸ್ ಮಾಡಿ ಅವಳನ್ನ ಒಪ್ಪಿಸ್ತೀನಿ. ಅವಳು ಒಪ್ಕೊಳ್ತಾಳೆ. ಹಾಗೆ ಅಲ್ಲಿಂದ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಹೀಗೆ ಸ್ಟಾರ್ಟ್ ಆದಮೇಲೆ ಅವಳ ಕಡೆಯಿಂದ ಅವಳ ಫ್ರೆಂಡ್ಸ್ ಅಂತೇಳಿ ಒಂದು 3-4 ಜನ ಪರಿಚಯ ಆಗ್ತಾರೆ. ನಾವು ಫಸ್ಟ್ ಫೋನ್ ಮಾಡ್ತಿದ್ದ ಹುಡುಗಿಗೆ ಆ ನಂಬರ್ಗೆ ಫೋನ್ ಮಾಡಲ್ಲ, ಅವ್ರ ಚಿಕ್ಕಪ್ಪನ ಮಗಳ ನಂಬರ್ಗೆ ಆಮೇಲೆ ಫೋನ್ ಮಾಡಿ ಚಿಕ್ಕಪ್ಪನ ಮಗಳ ನಂಬರ್ಗೆ ಫೋನ್ ಮಾಡಿ ನಮ್ಮ ಹುಡುಗಿ ಹತ್ರ ಮಾತಾಡ್ತಿರ್ತೀನಿ. ನಮ್ಮ ಹುಡುಗಿ ಹೆಸರು ಬಂದು ರೀತಾ ಅಂತ. ಅವ್ರದ್ದು ಹಾಸನ ಹತ್ರ ಒಂದು ಹಳ್ಳಿ, ನಂದು ಮೈಸೂರು ಹತ್ರ ಒಂದು ಹಳ್ಳಿ. ಆದರೆ ನಂದು ಮೈಸೂರು, ಅವ್ರದ್ದು ಹಾಸನ. ಈ ಫೋನ್ ಅನ್ನೋದು ಬಂದ್ಬಿಟ್ಟು ಎಲ್ಲೋ ಇದ್ದವ್ರನ್ನ ಹೇಗೋ ಸೇರಿಸಿ ಲವ್ ಸ್ಟಾರ್ಟ್ ಮಾಡಿಸ್ಬಿಟ್ಟಿರುತ್ತೆ. ಈಗ ಲವ್ ನಡೀತಿರ್ಬೇಕಾದ್ರೆ ಒಂದು 1 ಮಂತ್ 2 ಮಂತ್ಸ್ ಏನೂ ತೊಂದರೆ ಇಲ್ಲದೆ ನಡೀತಿರುತ್ತೆ. 2 ಮಂತ್ಸ್ ನಡೆದ ಮೇಲೆ ಹೀಗೆ ನಾನು ಫೋನಲ್ಲಿ ಮಾತಾಡ್ತಿರೋದು ಅವ್ರ ಅಕ್ಕಪಕ್ಕ ಮನೆಯವ್ರು ದೊಡ್ಡವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರ ಮನೆ ಎದುರುಗಡೆ ಫಸ್ಟು ಮಾತಾಡ್ತೀನಂತ ಹುಡುಗಿ ಅವ್ರ ತಾಯಿಗೆಲ್ಲ ಗೊತ್ತಾಗುತ್ತೆ ವಿಷಯ. ಅವರೆಲ್ಲ ಜಸ್ಟ್ 2 ಮಂತ್ಸ್ ಅಷ್ಟರಲ್ಲೇ ಗೊತ್ತಾಗಿರುತ್ತೆ. ಅವ್ರಿಗೆ ಹೇಳ್ತಾರೆ, ನಮ್ಮ ಹುಡುಗಿಯ ಅಪ್ಪ ಅಮ್ಮನಿಗೆ ಈ ವಿಷಯನ ಪ್ರಸ್ತಾಪ ಮಾಡಿರ್ತಾರೆ. ಮಾಡಿದ್ದಾಗ ಆ ಮನೆಯಲ್ಲಿ ನನಗೆ ಗೊತ್ತಿರಲ್ಲ, ಬಟ್ ನಾನು ಆ ಟೈಮಲ್ಲಿ ಫೋನ್ ಮಾಡಿರಲ್ಲ. ರಾತ್ರಿ ಟೈಮ್ ಮನೆಯಲ್ಲೆಲ್ಲ ಜಗಳ ಎಲ್ಲ ಆಗಿರುತ್ತೆ. ಅವ್ರ ಅಪ್ಪ ಅಮ್ಮ ಎಲ್ಲ ಆ ಹುಡುಗಿಗೆ ಬೈದು ಹೊಡೆದು, ನೀನು ಈ ಥರ ಎಲ್ಲ ಮಾಡಿದ್ರೆ ಹೇಗೆ, ಒಬ್ಬಳು ಮಗ, ಅವರು ಇದು ಹೋಟ್ಲು ನಡೆಸ್ಕೊಂಡಿರ್ತಾರೆ ಅವ್ರ ಊರಲ್ಲಿ. ಹೀಗಿರುವಾಗ ಎಲ್ಲ ಹೊಡೆದು ಎಲ್ಲ ಅವಳಿಗೆ ಎದುರಿಸಿ ಎಲ್ಲ ಅವನು ಮತ್ತೆ ಫೋನಲ್ಲಿ ಮಾತಾಡ ಹಾಗೆ ಹೀಗೆ ಅಂತೆಲ್ಲ ಹೇಳಿರ್ತಾರೆ. ಹೌದು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಸುಮ್ಮನೆ ಇದ್ದ. ಅವ್ರಿಗೇನು ತಲೆ ಕೆಡ್ಸ್ಕೊಂಡಿರಲ್ಲ, ಅಳ್ತಿರ್ತಾಳೆ ತುಂಬ. ಆದರೂ ಬೆಳಗ್ಗೆ ನಾನು 7 ಗಂಟೆಗೆ ಫೋನ್ ಮಾಡ್ತೀನಿ. ಮಾಮೂಲಿ ಯಾವಾಗಲೂ ಪ್ರತಿದಿನ ನನಗೆ 7 ಗಂಟೆ 8 ಗಂಟೆಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವಳು ತುಂಬ ಅಳ್ತಿರ್ತಾಳೆ. ತುಂಬ ಅಳ್ತಿದ್ದಾಗ ಯಾಕೆ ಅಳ್ತಿದ್ಯಾ ಏನು ಅಂತ ಕೇಳಿದಾಗ ಈ ಥರ ಮನೆಯವರೆಲ್ಲ ಹೇಳಿದ್ರು. ಮನೆಗೆ ಅವ್ರ ಮನೆಯವ್ರು ಶಶಿ ಅಂತ ಅವಳ ಫ್ರೆಂಡ್ ಹೆಸರು. ಶಶಿ ಅವ್ರ ತಾಯಿ ಈ ಥರ ಮನೆಗೆ ಹೇಳಿ ಅಪ್ಪ ಅಮ್ಮ ಎಲ್ಲ ಜಗಳ ಮಾಡಿದ್ರು. ಅವ್ರೇನೇ ಜಗಳ ಮಾಡಿದ್ರು ನೀನೇ ಬೇಕು ಅಂತ ಹೇಳ್ತಾಳೆ. ಆದರೆ ಅವತ್ತಿನವರೆಗೂ ಅವಳನ್ನ ನಾನು ನೋಡಿರಲ್ಲ, ನಾನು ಅವಳು ನೋಡಿರಲ್ಲ. ಆದರೆ ಇಷ್ಟೊಂದು ಡೀಪಾಗಿ ಲವ್ ಆಗುತ್ತೆ ಏನು ಅಂತ ನನ್ನ ಲೈಫಲ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಅವತ್ತಿನ ನಮ್ಮ ಬುದ್ಧಿಯ ಮೆಂಟಾಲಿಟಿ ಏನಂತಂದರೆ, ಹುಡುಗಿ ಜೊತೆ ಮಾತಾಡಿದ್ರೆ ಏನೋ ಕ್ರೇಜು, ಆ ಲೆಕ್ಕಾಚಾರಕ್ಕೆ ನಾವು ಮಾತಾಡ್ತಿದ್ದೋ. ಅವಾಗ ಆ ವಯಸ್ಸು ಅಂಥದ್ದು. ಆವಾಗ ಮೊಬೈಲ್ ಅಂದರೆ ಹೊಸ್ದು ಎಲ್ರಿಗೂ. ಅದು ಅಳ್ತಿರ್ತಾಳೆ. ಆವಾಗ ನಾನು ಫೋನ್ ಮಾಡಿ ಹೇಳ್ತೀನಿ, ಸಮಾಧಾನ ಮಾಡ್ತೀನಿ. ಸರಿ ಆಯಿತು, ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡ, ಮಾತಾಡ್ತೀನಿ ಬಿಡು ಅಂತ ಹೇಳ್ತೀನಿ. ಆಮೇಲೆ ಅಷ್ಟರಲ್ಲಿ ಅವ್ರ ಅಮ್ಮ ಬಂದ್ಬಿಟ್ಟು ಫೋನ್ ಇಸ್ಕೊಂಡು ಕೇಳ್ತಾರೆ, ಏನಕ್ಕಪ್ಪ ಈ ಥರ ಎಲ್ಲ ಮಾಡ್ತಿದ್ಯಾ,
ಈಗ ಮಾಡಿದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಏನು ಅನ್ಕೊಳ್ಳಲ್ಲ. ಹಳ್ಳಿ ಅಂದಮೇಲೆ ಸಾಮಾನ್ಯವಾಗಿ ಇಂಥದ್ದೆಲ್ಲ ನಡೆದ್ರೆ ತಪ್ಪು ತಿಳ್ಕೊಳ್ಳೋದು ಜಾಸ್ತಿ. ಮರ್ಯಾದೆ ಪ್ರಶ್ನೆ ಆಗಿರುತ್ತೆ ಹಳ್ಳೀಲಿ ಇದೆಲ್ಲ. ಇಂಥವ್ರ ಮಗಳು ಈ ಥರ ಅಂತಂದರೆ ಒಬ್ರಿಗೆ ಗೊತ್ತಾದರೆ ಅದು ಇಡೀ ಊರವ್ರಿಗೆ ಏನೋ ಅವರು ವಿಚಿತ್ರವಾಗಿ ಹಬ್ಬಿಸ್ಬಿಡ್ತಾರೆ ಊರಲ್ಲಿ, ಹಳ್ಳಿಗಳಲ್ಲಿ. ಈ ಥರ ಇರುವಾಗ ಇಲ್ಲಮ್ಮ ನಾನು ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಆದರೆ ಅವತ್ತು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಏನು ಅಂದರೆ ಕ್ಯಾಸ್ಟಿಸಮ್. ಆ ಶಶಿಕಲಾ ಅನ್ನೋರ ತಾಯಿ ಅವ್ರಿಗೆ ಗೊತ್ತಿರುತ್ತೆ ನಾನು ಅವ್ರ ಕ್ಯಾಸ್ಟ್ ಅಲ್ಲ ಅಂತ. ಆದರೆ ಇವಳು ನಮ್ಮ ಹುಡುಗಿ ಏನು ಮಾಡ್ತಾಳೆ, ಈ ಥರ ಕ್ಯಾಸ್ಟ್ ವಿಚಾರಕ್ಕೆ ಜಾಸ್ತಿ ಇದಾಗಿರೋದು. ಕೇಳಿದ್ರೆ ನಮ್ಮದೇ ಕ್ಯಾಸ್ಟ್ ಅಂತ ಹೇಳು ಅಂತ ಹೇಳಿರ್ತಾಳೆ. ಅವು ಹುಡುಗಿ ಕ್ಯಾಸ್ಟೇ ಅಂತ ಹೇಳು ಅಂತ ಹೇಳಿರ್ತಾಳೆ ಹುಡುಗಿ. ಸರಿ ಆಯಿತು ಅಂದ್ಬಿಟ್ಟು ಅವ್ರ ಅಮ್ಮನ ಜೊತೆ ಮಾತಾಡುವಾಗ ಅವಳು ಹೇಳಿದಂಗೆ ಅವರಮ್ಮ ಎಲ್ಲ ವಿಚಾರಿಸ್ತಾರೆ. ಆವಾಗ ನಾನು ಹಿಂಗೆ ಮೈಸೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಮ್ಮ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ, ಈ ಥರ ಎಲ್ಲ ಮಾಡೋದು ತಪ್ಪಾಗುತ್ತೆ ಕಣಪ್ಪ, ಸೀದಾ ಬಂದು ಮನೆಗೆ ಕೇಳಿದ್ರೆ ಮದುವೆ ಮಾಡಿಕೊಡೋದ್ರ ಬಗ್ಗೆ ಬೇಕಾದ್ರೆ ಏನಾದರೂ ಮಾತಾಡ್ಬೋದು ಹಾಗೆ ಅಂತ ಹೇಳಿರ್ತಾರೆ. ಬಟ್ ಅವತ್ತಿನ್ನೂ ನಮ್ಗೆ 19 ವರ್ಷ, ಅವಳು ನನಗಿಂತ ಸೀನಿಯರ್ 2 ಇಯರ್ಸ್, ಅವಳು 21 ಇಯರ್ಸ್ ಆಗಿರುತ್ತೆ. ಆಮೇಲೆ ಅದು ಅವ್ರ ಅಪ್ಪನಿಗೆ ಗೊತ್ತಾಗುತ್ತೆ. ಅವ್ರ ಅಪ್ಪನೂ ಅವನ ಮಾತಾಡ್ಬೇಕಂತ ಹೇಳ್ಬಿಟ್ಟು ಅವ್ರ ಅಪ್ಪ ಮತ್ತು ಅಮ್ಮ ಇಬ್ಬರು ಸೇರ್ಕೊಂಡು ಮತ್ತೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವ್ರ ಅಪ್ಪ ಎದುರಿಸ್ತಾರೆ. ಹಿಂಗೆಲ್ಲ ಮಾಡ್ತಿದ್ದಾರಲ್ಲ ಸರಿ ಇಲ್ಲ, ಹೀಗೆ ಹಾಗೆ ಮಾಡ್ಬಿಡ್ತಿ ಈಗ ಮಾಡ್ಬಿಡ್ತಿ ಅಂತ ಎದುರಿಸ್ತಾರೆ. ಆದರೆ ನಮಗೂ ಅವತ್ತೇನು ನಮಗೂ ಒಂಥರ ಧೈರ್ಯ, ಹೇಳೋರು ಕೇಳೋರು ಇರೋಲ್ಲ ನಮಗೆ ಆ ಟೈಮಲ್ಲಿ. ಯಾಕಂದ್ರೆ ಮನೆ ಬಿಟ್ಟು ಬಂದುಬಿಟ್ಟಿದ್ದೆ ನಾನು. ಮನೆ ಬಿಟ್ಟು ಬಂದು ಹೊರಗಡೆ ಕೆಲಸ ಮಾಡ್ಕೊಂಡು ಇದ್ದೆ ನಾನು ಅವಾಗ ಅವ್ರಿಗೆ ಹೇಳ್ದೆ ಅವ್ರ ಅಪ್ಪನಿಗೆ, ಇಲ್ಲ ಸರ್, ನಾನು ತುಂಬ ಇಷ್ಟಪಡ್ತಿದ್ದೀನಿ. ಆ ಊರು ನನಗೆ ಗೊತ್ತಿರುತ್ತೆ, ಯಾಕಂದರೆ ನಾವು ಪ್ರತಿ ವರ್ಷ ಆ ಊರಿಗೆ ಹೋಗ್ತಿರ್ತೀವಿ. ಆ ಊರು ನಮ್ಮ ಮನೆದೇವ್ರಿರುತ್ತೆ. ಆ ಊರಿಗೆ ಹೋಗುವಾಗ ಊರಿಗೆ ಗೊತ್ತಿರುತ್ತೆ. ಬಟ್ ಇವ್ರನ್ನೆಲ್ಲ ನಾನು ನೋಡಿರಲಿಲ್ಲ, ಅಬ್ಸರ್ವ್ ಮಾಡಿರಲಿಲ್ಲ ಯಾವಾಗಲೂ. ಯಾಕಂದರೆ ಪರಿಚಯ ಇಲ್ಲ, ಏನು ಎಲ್ಲಿಂದ ಅಬ್ಸರ್ವ್ ಮಾಡಲಿಕ್ಕಾಗುತ್ತೆ. ನಾವು ಹೋಗ್ತಿದ್ದು ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ಹೋದರೆ ಸಂಜೆ ಬಂದುಬಿಡ್ತಿದ್ವಿ, ಎಲ್ಲೂ ಅಬ್ಸರ್ವ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಅವಾಗ ಹೇಳ್ದೆ ಎಲ್ಲ ವಿಷಯಗಳು, ಈ ಥರ ಬರ್ತಿರ್ತೀವಿ, ಮೂರಿಗೆಲ್ಲ ಬಂದಿದ್ದೀವಿ, ಬಟ್ ಅವಳನ್ನ ನೋಡಿಲ್ಲ. ಆದರೂ ನನಗೆ ಇಷ್ಟ, ಮದುವೆ ಆಗ್ತೀನಿ ಅಂತ ಹೇಳಿರ್ತೀನಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರೆಲ್ಲ ಅವ್ರ ಅಪ್ಪ ಅಮ್ಮನ ಕೊನೆಗೆ ಹೇಳ್ತಾರೆ, ನೋಡಪ್ಪ ಆಯಿತು, ಏನೋ ನಮಗೂ ಒಬ್ಬಳೇ ಮಗಳು, ನಮಗೂ ಅವಳ ಆಸೆನೇ ನಮ್ಗೆ ಇಷ್ಟ. ಅವಳು ಫಸ್ಟೇ ಎದುರಿಸ್ಬಿಟ್ಟಿರ್ತಾಳೆ ಅವ್ರ ಮನೆಗೆ, ಅವನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ. ಬಟ್ ಅಡ್ಡು ಒಂದೂವರೆ ತಿಂಗಳು ಆಗಿರುತ್ತೆ ಲವ್ ಸ್ಟಾರ್ಟಾಗಿ. ಆ ಟೈಮಲ್ಲಿ ಹೇಳಿರ್ತಾಳೆ. ಅವರು ಒಬ್ಬಳೇ ಮಗಳಲ್ವ ಅನ್ನೋ ಇದರಿಂದ ಅವರು ಎದುರುಕೊಂಡು, ಸರಿ ಕಣಪ್ಪ ಆಯಿತು, ಆ ಹುಡುಗನ ಬರೋಕ್ಕೆ ಹೇಳು ಅಂತ ಹೇಳಿ ನಾವು ಹೇಳ್ತೀವಿ, ನೀನು ಹೇಳು ಮನೆಗೆ ಡೈರೆಕ್ಟಾಗಿ ಕೇಳಿ ಅಂತ ಹೇಳಿರ್ತಾರೆ. ಅವಾಗ ಸರಿ ಆಯಿತು ಅಂತ ಹೇಳಿ ನಾನು ಆಯ್ತು ಬರ್ತೀನಿ, ಮನೆಗೆ ಬಂದು ಮಾತಾಡ್ತೀನಿ, ಊರಿಗೆ ಬರ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಪ್ರತಿದಿನ ಇನ್ನು ಅವ್ರ ಮನೆ ಫೋನಿಗೆ ಫೋನ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಬೇರೆಯವ್ರು ಯಾರು ಫೋನಿಗೆ ಮಾಡ್ತಿರಲ್ಲ, ನಾನು ಫೋನ್ ಮಾಡಿದ್ರೆ ಅವ್ರು ಎಲ್ಲೇ ಇದ್ರೂ ತಂದು ಮನೆಗೆ ಕೊಟ್ಬಿಟ್ಟು ಹೋಗ್ತಿರ್ತಾರೆ. ನೋಡೋದಕ್ಕಿಂತ ಮುಂಚೆನೇ ನಮ್ಮ ಬಾಂಧವ್ಯ ಬೆಳೆದೋಗುತ್ತೆ. ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ರಿಲೇಷನ್ಶಿಪ್ ಬೆಳೆದೋಗುತ್ತೆ. ಅವ್ರ ಅಪ್ಪ ಅಮ್ಮನ ಜೊತೆ, ಅವಳ ಜೊತೆ, ಅವ್ರ ಚಿಕ್ಕಪ್ಪನ ಮನೆಯವ್ರ ಜೊತೆ ಎಲ್ಲ ಸ್ವಲ್ಪ ಆಲ್ಮೋಸ್ಟು ಅವರ ಅಕ್ಕಪಕ್ಕದ ಮನೆಯವರು ಅವರು ಅತಿ ಹೆಚ್ಚು ರಿಲೇಟಿವ್ ಅವರು ಒಂದೇ ಊರಿನಲ್ಲಿರೋದು. ಅವ್ರ ತಾಯಿನೂ ಅದೇ ಊರು, ಅವ್ರ ತಂದೆನೂ ಅದೇ ಊರು. ಅವ್ರದ್ದು ಲವ್ ಮ್ಯಾರೇಜ್ ಆಗಿರುತ್ತೆ ಅವರ ಅಪ್ಪ ಅಮ್ಮದ್ದು. ಅದರಿಂದ ಅವರನ್ನು ಒಪ್ಕೊಂಡಿರ್ತಾರೆ. ಒಬ್ಬಳೇ ಮಗಳಲ್ಲ ಅನ್ನೋ ಉದ್ದೇಶಕ್ಕೆ ಎಲ್ಲ ಚೆನ್ನಾಗಿರ್ತಾರೆ, ನನ್ನ ಮಗಳು ಚೆನ್ನಾಗಿರ್ಬೇಕನ್ನೋ ಉದ್ದೇಶಕ್ಕೆ ಅವರು ಒಪ್ಕೊಂಡಿರ್ತಾರೆ. ಆವಾಗ ಫೋನಲ್ಲೇ ನೋಡೋದಕ್ಕಿಂತ ಮುಂಚೆನೇ ಎಲ್ಲ ಚೆನ್ನಾಗಿ ಕ್ಲೋಸ್ ಆಗಿಬಿಟ್ಟಿರ್ತಾರೆ ಫೋನಲ್ಲೇ. ಆಮೇಲೆ ಈಗ ಒಂದಿನ ಬರಬೇಕು, ಇಂಥ ದಿನ ಬರಬೇಕು ಅಂತ ಡೇಟ್ ಫಿಕ್ಸ್ ಮಾಡ್ತಾರೆ. ಅದು ಅವ್ರ ಅಪ್ಪ ಅಮ್ಮಗೆ ವಿಷಯ ಗೊತ್ತಾದ್ಮೇಲೆ ಒಂದೂವರೆ ತಿಂಗಳು ಫೋನಲ್ಲೇ ಮಾತಾಡ್ಕೊಂಡಿರ್ತೀವಿ. ಆಮೇಲೆ ಒಂದಿನ ಡೇಟ್ ಫಿಕ್ಸ್ ಮಾಡ್ತಾರೆ, ನೀನು ಇಂಥ ದಿನ ಬರಲೇಬೇಕು ಊರಿಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ತಾರೆ. ನಾನು ಸರಿ ಬರ್ತೀನಿ ಅಂತ ಹೇಳ್ತೀನಿ. ಆದರೆ ಅವತ್ತು ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಅವತ್ತು ರಜೆ ಇರಲ್ಲ. ಆದರೂ ವಿಧಿ ಇಲ್ಲ, ಹೋಗಲೇಬೇಕು. ಸರಿ ಆಯಿತು ಬರ್ತೀನಿ ಅಂತೇಳಿ ಏನೋ ಆ ಕೆಲಸದಲ್ಲಿ ಸುಳ್ಳು ಹೇಳಿ ಹೋಗ್ಬೇಕಂತೇಳಿ ಮನೆ ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಬಂದಿರ್ತೀನಿ. ಬಂದಾಗ ನನ್ನ ಜೊತೆಗೆ ಯಾರು ಇರಲ್ಲ, ನನ್ನ ತಂಗಿ ಗಂಡ ಬರ್ತೀನಿ ಅಂತ ಹೇಳಿರ್ತಾರೆ. ಅವ್ರು ಬರ್ತಾರಲ್ಲ ಅಂದ್ಬಿಟ್ಟು ಬೆಳಗ್ಗೆಯಿಂದ ಕಾಯ್ಕೊಂಡಿರ್ತೀನಿ, ಆವಾಗ ಬರ್ತೀನಿ. ಅವರು ಫೋನ್ ಮಾಡ್ತಿರ್ತಾರೆ, ಎಲ್ಲಿ ಬರ್ತಿದೆ ಅಂತ. ನಾನು ಬರ್ತೀನಿ ಅಂತಲೇ ಹೇಳ್ತಿರ್ತೀನಿ. ಇಲ್ಲಿ ನಮ್ಮ ಭಾವ ಅವ್ರಿಗೇನೋ ಕೆಲಸದಲ್ಲಿ ಹೋಗಿ ಅವರು ಬಂದಿರಲ್ಲ. ಸುಮಾರು ಬೆಳಗ್ಗೆ
11 ಗಂಟೆಯಿಂದ ಸಂಜೆ 5 ಗಂಟೆ ತನಕನೂ ಅವರು ಬರೋಲ್ಲ. ಕೊನೆಗೆ 5 ಗಂಟೆಯಲ್ಲಿ ಇಲ್ಲ ಬರಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಬರೋಕ್ಕಾಗಲ್ಲ, ಕೆಲಸ ಇದೆ ಅಂತ ಹೇಳಿದಾಗ ನಾನು ಆಮೇಲೆ ನನಗೊಬ್ಬ ಫ್ರೆಂಡ್ ಇರ್ತಾನೆ ಮಧು ಅಂತೇಳಿ, ನಾನು ಕೆಲಸ ಮಾಡೋದಿದ್ದಲ್ಲೇ ಅವನು ಕೆಲಸ ಮಾಡ್ತಿರ್ತಾನೆ. ನಾವು ನೆನಪಾಗುತ್ತೆ, ಅವ್ನು ಕೆಲಸ ಬಿಟ್ಟು ಊರಿಗೆ ಹೋಗಿರ್ತಾನೆ ಆ ಟೈಮಲ್ಲಿ. ಅವಾಗ ಅವ್ನು ನೆನಪಾಗುತ್ತೆ. ಅವನು ಆ್ಯಕ್ಚುಲಾಗಿ ಶಶಿಕಲಾ ಅಂತ ಫಸ್ಟ್ ನಾನು ಫೋನ್ ಮಾಡಿದ ಹುಡುಗಿನ ಅವನಿಗೂ ಪರಿಚಯ ಆಗಿ ಅವನು ಲವ್ ಮಾಡ್ತಿರ್ತಾನೆ. ಆ ಟೈಮಲ್ಲಿ ಅವನು ಸರಿ ಅಂತ ಬರೋಕ್ಕೆ ಒಪ್ಕೊಳ್ತಾನೆ. ನಾನು ಮೈಸೂರಿಂದ ಹೊರಡ್ತೀನಿ 5 ಗಂಟೆ, ಸಂಜೆ 5 ಗಂಟೆ 5:15 ಹೊರಡ್ತೀನಿ. ಅವಳಿಗೆ ಮಾತು ಕೊಡ್ತೀನಿ, ನಾನು ಈಗ ಎಷ್ಟೊತ್ತಾದರೂ ಸರಿ ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿರ್ತೀನಿ. ಆ ಉದ್ದೇಶದಿಂದ ಹೋಗಲೇಬೇಕಾಗಿರ್ತ ಅನಿವಾರ್ಯ ಐತೆ. ಅದು ಅಲ್ಲದೆ ಅವಳು, ನೀ ಇವತ್ತು ಬರಲ್ಲ ಅಂದರೆ ಲೈಫಲ್ಲಿ ನೀನು ಯಾವ